ನಮಸ್ಕಾರ ಸ್ನೇಹಿತರೆ, ನಿಮ್ಮ ಯಶಸ್ಸಿನ ಹಾದಿಗೆ ಸ್ವಾಗತ. ಇಂದು ನಮ್ಮ ಜೀವನವನ್ನು ಬದಲಿಸುವ ಕೆಲವು ಸುಂದರ ಪಾಠಗಳ ಬಗ್ಗೆ ಮಾತನಾಡೋಣ. ಕೀ ಲೈಫ್ ಲೆಸನ್ಸ್ ಅಂತ ಏನಂತಾರೆ ನೋಡಿ. ಸೊ ಮೊದಲನೇದಾಗಿ ಧೈರ್ಯ. ಏನಪ್ಪ ಧೈರ್ಯ ಅಂದರೆ, ಜೀವನದಲ್ಲಿ ಯಾವುದೇ ಸವಾಲುಗಳು ಎದುರಾದಾಗ ಅದನ್ನು ಧೈರ್ಯದಿಂದ ಮುಂದುವರೆಸುವುದು. ಅಂದರೆ ಯಾವುದೇ ಪರಿಸ್ಥಿತಿ ಆಗಿರಲಿ ಧೈರ್ಯ ತೋರಿಸುವುದು ಇದು ಜೀವನದ ಅತ್ಯಂತ ಮುಖ್ಯ ಗುಣ ಅಂತ ನನ್ನ ಅನಿಸಿಕೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಏನಂದರೆ, ರಾಮಾಯಣ ಗೊತ್ತಲ್ಲ ನಿಮಗೆ. ರಾಮಾಯಣದಲ್ಲಿ ರಾಮನ ಜೀವನವೇ ಧೈರ್ಯಕ್ಕೆ ಉತ್ತಮ ಉದಾಹರಣೆ. ಯಾಕಂದರೆ ತನ್ನ ರಾಜ್ಯ, ತನ್ನ ಕುಟುಂಬ ಎಲ್ಲವನ್ನೂ ಕಳೆದುಕೊಂಡರೂ ಆ ರಾಮ ಧೈರ್ಯ ಕಳೆದುಕೊಳ್ಳಲಿಲ್ಲ. ಹಾಗೆಯೇ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಅದನ್ನು ಬಂದಾಗ ಅವುಗಳನ್ನು ನಾವು ಚಿಂತೆಯೊಂದಿಗೆ ನೋಡದೆ ಬದಲಿಗೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕಾಗುತ್ತೆ. ಹಾಗೆಯೇ ಸಮಯದ ಮಹತ್ವ. ಟೈಮ್ ಅಂತಾರಲ್ಲ, ಈ ಸಮಯ ತುಂಬ ಅಮೂಲ್ಯವಾದದ್ದು ಈ ಜೀವನದಲ್ಲಿ. ಮನುಷ್ಯ ಅದರ ಸರಿಯಾದ ಬಳಕೆಯನ್ನು ಮಾಡ್ಕೋಬೇಕು. ಆ ಸಮಯದ ಸರಿಯಾದ ಬಳಕೆ ನಮ್ಮ ಯಶಸ್ಸನ್ನು ನಿರ್ಧಾರ ಮಾಡುತ್ತೆ. ಈ ಸಮಯ ನಮ್ಮ ಜೀವನದ ಒಂದು ಸಂಪತ್ತು ಅಂತಲೇ ಅನ್ಬೋದು. ಆ ಒಂದು ಸಮಯ ಒಂದು ಸಲ ಕಳೆದು ಹೋದರೆ ಮತ್ತೆ ಆ ಸಮಯ ಪಡೆಯೋಕ್ಕೆ ಸ್ವಲ್ಪ ಅಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕೋಟ್ ನನಗೆ ನೆನಪಾಗುತ್ತೆ. ಏನಂದರೆ, ಈ ಕೈ ಹಿಡಿಯುವ ಸಂಧಿಯ ಮೇಲೆ ದಾರಿಯ ಭವಿಷ್ಯ ಕಟ್ಟಿದಂತೆ ಸಮಯದ ಸರಿಯಾದ ಬಳಕೆ ನಮ್ಮ ಜೀವನವನ್ನು ಕಟ್ಟುತ್ತಂತೆ. ಇದು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಅಬೌಟ್ ಟೈಮ್. ಇನ್ನು ಸಂಬಂಧದ ಮಹತ್ವಗಳು ಅಂದರೆ ಮನುಷ್ಯರ ಜೊತೆ ಹೊಂದಾಣಿಕೆಯಿಂದಿರೋದು, ಸ್ನೇಹ, ಪ್ರೀತಿ, ವಾತ್ಸಲ್ಯ. ಇದು ಮನುಷ್ಯನ ಜೀವನದಲ್ಲಿ ನಿಜವಾದ ಶಾಂತಿಯನ್ನು ತರುತ್ತದೆ. ಈ ಸಂಬಂಧಗಳು ಒಂದು ಗಿಡ ಬೆಳೆಸಿದಂತೆ. ಪ್ರೀತಿ ಮತ್ತು ನಂಬಿಕೆ ಇವೆಲ್ಲವೂ ನಮಗೆ ಬಲವಾಗಿ ನಿಂತುಕೊಳ್ಳುತ್ತವೆ ಅಂತ. ನಿಮಗೆ ರಾಮಾಯಣದ್ದೇ ಒಂದು ಉದಾಹರಣೆ ಕೊಡಬೇಕಾದ್ರೆ, ರಾಮಾಯಣದಲ್ಲಿ ರಾಮನ ಸಹೋದರ ಇದ್ದಾನೆ ಗೊತ್ತಾ, ಭರತ. ರಾಮನ ಸಹೋದರ ಭರತನ ನಿಷ್ಠೆ ಏನಿದೆ ನೋಡಿ, ಆ ಸಹೋದರರ ಸಂಬಂಧದ ಅರ್ಥವನ್ನು ತೋರಿಸ್ತದೆ. ನಿಮ್ಮ ಜೀವನದಲ್ಲಿ ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಪ್ರಸಿದ್ಧಿನೂ ಇರ್ಬೋದು. ಅಂತಿಮವಾಗಿ ಒಂದು ಮಾತು ಹೇಳಬೇಕಂದ್ರೆ, ನಮ್ಮನ್ನು ಬೆಳೆಸೋದು ಮತ್ತು ಬಲಪಡಿಸೋದು ನಿಷ್ಠಾವಂತ ಸಂಬಂಧಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಸ್ನೇಹ, ಕುಟುಂಬ ಹಾಗೂ ಸಹೋದ್ಯೋಗಿಗಳೊಂದಿಗೆ ಹೃದಯದಿಂದ ಮಾತಾಡಿ. ಅದು ನಿಮ್ಮ ಜೀವನ ಸುಂದರಗೊಳಿಸುತ್ತೆ. ಹೀಗೆ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸಲು ಈ ಪಾಠಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ ಅಂತ ಹೇಳ್ತಾ, ಯಶಸ್ಸು ಎಂದರೆ ಗುರಿಯಲ್ಲ, ಅದು ಹಾದಿಯಲ್ಲಿ ಸಿಗುವ ಆನಂದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.